ಡ್ರಗ್ ಮಾಫಿಯಾ ಅದು ತುಂಬ ಜಾಸ್ತಿ ಆಯಿತು ಇಲ್ಲಿ ಕರ್ನಾಟಕದಲ್ಲಿ. ಇದು ಕರ್ನಾಟಕದಲ್ಲಿ ಅಷ್ಟು ಅಲ್ಲ, ಪೂರಾ ಇಂಡಿಯಲ್ಲ ಜಾಸ್ತಿ ಆಯಿತು. ಇದು ಸ್ಟಾಪ್ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟಿಗೆಲ್ಲ ತುಂಬ ಲಿಮಿಟೇಷನ್ಸ್ ಇದೆ. ಡ್ರಗ್ ಮಾಫಿಯಾ ಈಸ್ ಜಸ್ಟ್ ಲೈಕ್ ವೆರಿ ಇಟ್ಸ್ ಅ ಬಿಗ್ಗೆಸ್ಟ್ ಟೆರರಿಸಮ್. ಬಾಂಬಿಂಗ್ ಫೈರಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಡೆತ್ ಆಗುತ್ತೆ, ಅಷ್ಟು ಡೆತ್ ಆಗಲ್ಲ. ಸೊ ಇಲ್ಲಿ ಬಂದು ತುಂಬ ಜಾಸ್ತಿ ಡೆತ್ ಇದೆ. ಆ್ಯಂಡ್ Narendra Modi ji should look into this very seriously, and if he is a real patriot or if he is a real Rajasnehi, then he only can stop this. And Rahul Gandhi also should address this issue inside the parliament, because most of the youngsters are they are in trouble now. Nobody is there to help us. And the other thing is, in Karnataka, ಜಾತಿ ವಿಷಯಗಳು ಮತ್ತೆ ಬಸವಣ್ಣ ಸಿದ್ಧಾಂತ ನಮಗೆ ಗೊತ್ತು. ಬಸವಣ್ಣ ಸಿದ್ಧಾಂತ ಇಲ್ಲಿ ಕರೆಕ್ಟ್ ಯಾರು ಪ್ರಮೋಟ್ ಮಾಡಲ್ಲ. ಬಸವಣ್ಣ ಅಂದರೆ ನಮ್ಮ ಯಥಾರ್ಥ ಧರ್ಮ ಪ್ರಚಾರಕರವರು. ಅದೇ ಚಿಂತ ನಮ್ಮ ಇಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ನೂ ಇರಬೇಕು. ಇದು ದೇವರು ಬೇರೆ, ನಾವು ಬೇರೆ, ಜಾತಿ ಬೇರೆ, ಹತ್ರ ಹಾಕೋದು ಧರ್ಮ ಅಲ್ಲ. ಮತ್ತು and also other thing is our people are facing main two disease, chakra stroke and aura stroke and chakra paralysis. ಈ ಚಕ್ರ ಪ್ಯಾರಾಲಿಸಿಸ್ ಬಂದಾಗ ನಮ್ಮ ಮೊಬೈಲ್ ಫೋನ್ ಅಪ್ಲಿಕೇಶನ್ ಏನು ವರ್ಕ್ ಆಗಲ್ಲ ಅಂದರೆ ಏನಾಗುತ್ತೆ, ಅದೇ ಥರ ನಮ್ಮ ಯೂಸ್ಲೆಸ್ ಆಗುತ್ತೆ. ಓರಾ ಸ್ಟ್ರೋಕ್ ಬಂದಾಗ ನಮಗೆ ಬಾಡಿಲಿ ಪವರ್ ಇಲ್ಲ ಅಂದರೆ ನಮ್ಮ ಈಗ ಮೊಬೈಲ್ ಪವರ್ ಇಲ್ಲ ಅಂದರೆ ಏನಾಗುತ್ತೆ, ಸೇಮ್ ಇದಲ್ಲೇ ಆಗುತ್ತೆ. ಇದು ಬಂದು ಎಲ್ಲ ಪೊಲಿಟಿಷಿಯನ್ಸ್ನು ಈ ಪ್ರಾಬ್ಲಮ್ಸ್ ಇದೆ. ಪೊಲಿಟಿಷಿಯನ್ಸ್ ಈ ಪ್ರಾಬ್ಲಮ್ ಇರೋಂದ್ರೆ ಈ ಚಕ್ರ ಇದು ಪ್ಯಾರಾಲಿಸಿಸ್ ಓರಾ ಸ್ಟ್ರೋಕ್ ಜಾಸ್ತಿ ಇದೆ. ಮೋದಿಜಿಗೆ ಇದೆ ಈ ರೋಗ ಇದೆ. ಮತ್ತು ಬೇರೆ ವಿಷಯ ಬಂದು ಮೋದಿಜಿಗೆ ಯಾರ ಪೂಜೆ ಮಾಡೋ ಏನು ಮಾಡಬೇಕು ಅಂತ ಅವ್ರಿಗೂ ಗೊತ್ತಾಗಲ್ಲ. ಅವರು ಸುಮ್ಮನೆ ರಾಮ ವಿಷಯ ಇದೆ ಈ ಬಿಹೇವ್ ಈ ಗಾನ್ ವಿತ್ ರಾಮ ಸಾಧನ ಅನ್ನೋದು. ರಾಮಕ್ಕೆ ಆಪೋಸಿಟ್ ಅಲ್ಲ. ರಾಮ ಪೂಜಾ ರಾಮಾಯಣದಕ್ಕೆ ಏನು ನಾನು ಆಪೋಸಿಟ್ ಅಲ್ಲ. ಕುಲದೇವತೆ ಪೂಜೆ ಮಾಡೋದಕ್ಕೆ ಮಾಡೋದೇ ಇವರು ಬಂದು ಏನು ಮಾಡಿದ್ರು, ಇವರು ರಾಮ ಪೂಜೆ ಮಾಡಿದ್ರು. ರಾಮ ಪೂಜೆ ಮಾಡಿ ಏನಾಗುತ್ತೆ ಅಂದರೆ ಜನಗಳಿಗೆ ಗೊತ್ತಾಗಬೇಕು. ರಾಮ ಬಂದು ಅವರು ಶಾಪಮೋಷಕ್ಕಾಗಿ ಈ ಭೂಮಿಲಿ ಬಂದದ್ದು. ಅವರೆಲ್ಲ ಪೈನ್ಸ್ ಆ್ಯಂಡ್ ಅವರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರು. ಅವರೇ ಪೂಜೆ ಮಾಡಿದ್ರೆ ಕರೆಕ್ಟ್ ತಾಂತ್ರಿಕ ವಿಧಿ ಪ್ರಕಾರ ಅದು ತುಂಬ ದೋಷ. ಅದು ರಾಮನ ಪೂಜೆ ಮಾಡಿ ಅಲ್ಲಿ ಏನೇನಾಗುತ್ತೆ ಅಂತ ಮೋದಿಲೋಡ ಜನಗಳಿಗೆ ಗೊತ್ತಾಯಿತು. ಇವತ್ತು UK ಪ್ರೈಮ್ ಮಿನಿಸ್ಟರ್ ರಿಷಿ ಸುನೀಕ್ ಆಲ್ಸೋ ಈಸ್ ಫೇಸಿಂಗ್ ಮೋರ್ ಪ್ರಾಬ್ಲಮ್ ನಾವು. ಸೊ ನೀವು ಫಸ್ಟ್ ಒಂದು ಕರೆಕ್ಟ್ ಆಧ್ಯಾತ್ಮಿಕ ಬೇಸ್ ಇರಬೇಕು. ನಿಮ್ಮದು ಸೂಕ್ಷ್ಮ ಶರೀರ ಸ್ಟ್ರಾಂಗ್ ಆಗಬೇಕು. ಇವತ್ತು ನಮ್ಮ ಸೂಕ್ಷ್ಮ ಶರೀರ ಸ್ಟ್ರಾಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾರಿಗೂ ಅದು ಗೊತ್ತಿಲ್ಲ. ಇದು ಒಂದು ಪಂಡಿತ ಮತ. ನಮ್ಮ ಎಲ್ಲರೇ ಚೀಟ್ ಮಾಡ್ತೀನಿ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಇಲ್ಲೇ ದೇವರ ಹತ್ರ ಹೋಗಿ. ಇಲ್ಲಿ ನೋಡಿ, ನಾನು ಮುಂದೆ 2018 ಬಂದು ನಮ್ಮ ದೇವೇಗೌಡಜಿ ವಿಷಯ ಅದು ಏನಾಗುತ್ತೆ, ಅವರ ಫ್ಯಾಮಿಲಿಯಲ್ಲಿ ರಾಹು ದೋಷ ತುಂಬ ಜಾಸ್ತಿ ಇದೆ. ಅದೆಲ್ಲ ನಂಗೆ ಕರೆಕ್ಟ್ ಅದು ಮಾಡಿ ಕೊಟ್ಟಿದ್ದು. ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅದು ಪಬ್ಲಿಷ್ ಮಾಡಿ. ಜನ ಏನು ಮಾಡಬೇಕು, ಜನ ಬಂದು ಅವರು ಯಾಕೆ ಇಲ್ಲಿ ಭೂಮಿಲಿ ಬಂದದು, ಅವ್ರು ಏನು ಮಾಡಬೇಕು ಅಂತ ಅವ್ರಿಗೆ ஒரு ಕರೆಕ್ಟ್ ಸ್ಪಿರಿಚುವಲ್ ಬೇಸ್ ಬೇಕು. ಇದು ರಿಲಿಜಿಯನ್ ಡಾಮಿನೇಟ್ ಮಾಡ್ತೀವಿ. ರಿಲಿಜಿಯನ್ ಬೇರೆ, ಸ್ಪಿರಿಚುವಾಲಿಟಿ ಬೇರೆ ಅಂತ ಸ್ಪಿರಿಚುವಾಲಿಟಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತೀರಾ ನೀವು? ಸ್ಪಿರಿಚುವಾಲಿಟಿ ಮಾಡಿ ಅವರು ನಮ್ಮ ಋಷಿ ವಿದ್ಯೆ ಫಾಲೋ ಮಾಡಬೇಕು, ಪಂಡಿತ ವಿದ್ಯೆ ಫಾಲೋ ಮಾಡಿ ಅಲ್ಲ ನಮಗೆ ನಾಶಮೇ ಆಗುತ್ತೆ. ಇದು ನರೇಂದ್ರ ಮೋದಿಲೂടെ ನಮ್ಮ ಜನಗಳು ನೋಡಿದ್ರು.